ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಒಂದು ಲವ್ ಸ್ಟೋರಿ ಅದರ ಜೊತೆಗೆ ಸಖತ್ ರಗಡ್ ಆಗಿರೋ ಒಂದು ಸಿನಿಮಾದ ಬಗ್ಗೆ ಮಾತನಾಡ್ತೀನಿ. ಇವತ್ತು ನಾನು ರಿವ್ಯೂ ಮಾಡ್ತಿರುವ ಮತ್ತೊಂದು ಸಿನಿಮಾ ಡಾಕುಟಿ. ಈ ಸಿನಿಮಾ ಈಗ ಕನ್ನಡ ಭಾಷೆಯಲ್ಲಿ ಕೂಡ ರಿಲೀಸ್ಗೆ ತಯಾರಿ ಮಾಡಿಕೊಂಡಿದೆ. ರಿಲೀಸ್ ಕೂಡ ಆಲ್ಮೋಸ್ಟ್ ಆಗಿದೆ. ಹಾಗೆ ಚಂಬಲ್ ಕಣಿವೆಯಲ್ಲಿ ಆಗುವಂತ ಕ್ರೈಮ್ ಮತ್ತು ಅವನ ಹೀರೋ ಲೈಫಲ್ಲಿ ಆಗುವಂತ ಒಂದಿಷ್ಟು ಕ್ರೈಮ್ ತಪ್ಪುಗಳು ಅವನ ಲೈಫ್ ಯಾವ ರೀತಿ ಬದಲಾಯಿಸುತ್ತದೆ ಅನ್ನೋದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೂ ಈ ಸಿನಿಮಾ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ರಿವ್ಯೂ ನೋಡೋಣ ಬನ್ನಿ. ಹಾಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾ ಕತೆ ಶುರುವಾಗೋದು ಚಂಬಲ್ನ ದಟ್ಟ ಕಾಡುಗಳು ಮತ್ತು ಮಧ್ಯ ಪ್ರದೇಶದಲ್ಲಿ, ಹಾಗೂ ಅಲ್ಲಿ ಬರುವಂತ ಕ್ರೈಮ್ ಮತ್ತು ಸಂಬಂಧಪಟ್ಟ ತುಂಬಾ ಆಕ್ಷನ್ ಸೀನ್ಗಳಿವೆ. ಹಾಗೂ ಲವ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿನೇ ಇದರಲ್ಲಿ ವರ್ಕ್ ಕೂಡ ಆಗಿದೆ. ಕತೆ ವಿಚಾರಕ್ಕೆ ಬಂದ್ರೆ, ಹೀರೋ ಒಬ್ಬ ಸಿಂಪಲ್ ಮನುಷ್ಯ ಆಗಿರ್ತಾನೆ. ತನಗೆ ಏನಾದ್ರೂ ಲೈಫಲ್ಲಿ ಬದಲಾವಣೆ ಮಾಡಬೇಕು, ಸಾಧಿಸಬೇಕಂತ ಹೊಂಟಾಗ ಅವನಿಗೆ ಎದುರಾಗುವಂತ ಸಮಸ್ಯೆಗಳು, ತನ್ನ ಲವ್ ನಲ್ಲಿ ಆಗುವಂತ ಪ್ರಾಬ್ಲಮ್ಗಳು ತುಂಬಾ ಚೆನ್ನಾಗಿನೇ ಸಿನಿಮಾದಲ್ಲಿ ವರ್ಕ್ ಆಗಿದೆ. ಹಾಗೂ ಇವನ್ನೆಲ್ಲ ದಾಟಿಕೊಂಡು ನಿಜವಾಗ್ಲೂ ಹೀರೋ ಏನಾದರೂ ಸಾಧಿಸ್ತಾನ ಅಂತ ನೀವು ಸಿನಿಮಾದಲ್ಲಿ ನೋಡಬೇಕಾಗುತ್ತದೆ. ಹಾಗೆ ಈ ಸಿನಿಮಾ ಒಂದು ಒಳ್ಳೆ ಲವ್ ಸ್ಟೋರಿ ಆಕ್ಷನ್ ಸಿನಿಮಾ ಆದ ಕಾರಣ ಕತೆ ತುಂಬಾ ಚೆನ್ನಾಗಿನೇ ವರ್ಕ್ ಆಗಿದೆ. ಏಕೆಂದ್ರೆ ಕತೆ ಹೇಳುವಂತ ಭಾಷೆ ಯಾವುದು, ಅಲ್ಲಿ ಬರುವಂತ ಟೈಮಿಂಗ್, ಅವ್ರ ಪಾತ್ರಗಳಿಗೆ ಕೊಟ್ಟಂತ ಒಂದು ಕಾಮಿಡಿ ಟೈಮಿಂಗ್ ಯಾವುದು, ಎಲ್ಲ ಓವರ್ ಆಲ್ ಸ್ಕ್ರೀನ್ ಪ್ಲೇ ನಿಜವಾಗ್ಲೂ ವರ್ಕ್ ಆಗಿದೆ. ಹಾಗೆ ನಟ ನಟಿಯರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತನಾಡಬೇಕಾದ್ರೆ, ಈ ಸಿನಿಮಾ ಒಂದು ಒಳ್ಳೆ ಲವ್ ಸ್ಟೋರಿ ಆಕ್ಷನ್ ಸಿನಿಮಾವಾಗಿದೆ. ಹಾಗೂ ಒಂದು ಒಳ್ಳೆ ಬೆಸ್ಟ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೊಟ್ಟಂತ ಪಾತ್ರವು, ಡೈಲಾಗ್ಸ್ ಯಾವುದು, ಡೈಲಾಗ್ಸ್ ಹೇಳುವ ರೀತಿ ಮತ್ತು ಡಬ್ಬಿಂಗ್ ಭಾಷೆಗಳಿಗೆ ಆದಂತ ಸ್ಪಷ್ಟವಾದಂತ ಭಾಷೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿನೇ ಮ್ಯಾಚ್ ಆಗಿದೆ ಈ ಒಂದು ಸಿನಿಮಾದಲ್ಲಿ. ಹಾಗೂ ಈ ಒಂದು ಸಿನಿಮಾದ ಬಗ್ಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಬರುವಂತ ಲವ್ ಸ್ಟೋರಿ, ತನ್ನ ಲವ್ವಿಗೋಸ್ಕರ ಹೀರೋ ಯಾವ ರೀತಿ ಏನೆಲ್ಲ ಸ್ಟೇಜ್ ನಲ್ಲಿ ದಾಟುತ್ತಾನೆ ಮತ್ತು ಯಾವ ರೀತಿ ಅವನು ತನ್ನ ಪ್ರೀತಿ ಪಡೆದುಕೊಳ್ಳುತ್ತಾನೆ ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು. ಹಾಗೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ, ನೀವು ಒಂದು ಹೈ ವೋಲ್ಟೇಜ್ ಆಕ್ಷನ್ ಸಿನಿಮಾ ಮತ್ತು ಲವ್ ಸ್ಟೋರಿ ಸಿನಿಮಾ ಇಷ್ಟಪಡ್ತಿದ್ರೆ ಡಾಕುಟಿ ಸಿನಿಮಾ ಬೆಸ್ಟ್ ಚಾಯ್ಸ್. ಏಪ್ರಿಲ್ 10ಕ್ಕೆ ಈ ಸಿನಿಮಾ ವರ್ಲ್ಡ್ ವೈಡ್ ಅಲ್ಲಿ ಬಿಡುಗಡೆ ಆಗ್ತಾ ಇದ್ದು, ತುಂಬಾ ಕಡೆ ಆಲ್ರೆಡಿ ಪ್ರೀಮಿಯಂ ಶೋ ಕೂಡ ಈ ಸಿನಿಮಾ ಬಿಡುಗಡೆ ಆಗಿದೆ. ಈ ಸಿನಿಮಾಗೆ 4.3 ಔಟ್ ಆಫ್ 5 ರೇಟಿಂಗ್ ನಾನು ಕೊಡ್ತಾ ಇದ್ದೀನಿ. ಸೊ ನಿಮಗೆ ಈ ರಿವ್ಯೂ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಇದೇ ರೀತಿ ನಮಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗ್ತೀನಿ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ. ಕಾಯ್ತಾರಿ. ನಮಸ್ಕಾರ ಸ್ನೇಹಿತರೆ.